ಐತಿಹಾಸಿಕ ಸ್ಥಳಗಳು ಮತ್ತು ದೇವಾಲಯಗಳು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. PCPSI SDFDನಲ್ಲಿ ಕೇಳುವಂಥ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಆಗುವಂಥದ್ದು ಸಾಧ್ಯತೆ ಇರುವಂಥದ್ದು ಯಾವುದು? ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳು ಮತ್ತು ದೇವಾಲಯಗಳು ಅಂಥೇಳಿ. ಆ ದೇವಾಲಯಗಳು ಎಲ್ಲಿ ಯಾವ ಸ್ಥಳದಲ್ಲಿ ಕಂಡುಬರುತ್ತೆ ಅಂಥೇಳಿ ಈ PCPSI SDFD ಎಕ್ಸಾಮ್ನಲ್ಲಿ ಕೇಳುವಂಥದ್ದನ್ನು ನೋಡ್ತೀವಿ. ಮೊದಲನೇ ಪ್ರಶ್ನೆ ನೋಡ್ರಿ, ಅಜಂತಾ ಮತ್ತು ಎಲ್ಲೋರಾ ಎಲ್ಲಿ ಕಂಡು ಬರ್ತವೆ? ಅಜಂತಾ ಮತ್ತು ಎಲ್ಲೋರಾಗಳು ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತದೆ. ಯಾವುದು? ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ಇದನ್ನು ನಿರ್ಮಾಣ ಮಾಡಿದವರು ಔರಂಗಾಬಾದಲ್ಲಿ ಕಂಡು ಬರ್ತದೆ. ಯಾವುದು? ಮಹಾರಾಷ್ಟ್ರದ ಔರಂಗಾಬಾದಲ್ಲಿ ಕಂಡು ಬರುವಂಥದ್ದು ಈ ಅಜಂತಾ ಮತ್ತು ಎಲ್ಲೋರಾ ಪ್ರದೇಶಗಳು, ಎಲ್ಲೋರಾ ಒಂದು ದೇವಾಲಯಗಳು, ಐತಿಹಾಸಿಕ ಸ್ಥಳಗಳು ಮಹಾರಾಷ್ಟ್ರದ ಔರಂಗಾಬಾದಲ್ಲಿ ಕಂಡು ಬರ್ತವೆ. ಶಾಂತನಿಕೇತನ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಕೋಲ್ಕತ್ತಾದ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ. ಶಾಂತನಿಕೇತನ ಎಲ್ಲಿ ಕಂಡು ಬರ್ತದೆ? ಕೋಲ್ಕತ್ತಾದ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ. ವೆರಿ ಇಂಪಾರ್ಟೆಂಟ್ ನೋಡಿ ಪ್ರಶ್ನೆ ಆಗಿದೆ. ವಿಜಯ ಸ್ತಂಭ ಎಲ್ಲಿ ಕಂಡು ಬರ್ತದೆ? ಯಾವುದು? ವಿಜಯ ಸ್ತಂಭ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಚಿತ್ತೋಡ್ಗಢ. ಯಾವುದು? ಚಿತ್ತೋಡ್ಗಢ, ರಾಜಸ್ಥಾನದ ಚಿತ್ತೋಡ್ಗಢದಲ್ಲಿ ಕಂಡು ಬರ್ತದೆ. ಯಾವುದು? ವಿಜಯ ಸ್ತಂಭ. ಚಾರ್ ಮಿನಾರ್ ಎಲ್ಲಿ ಕಂಡು ಬರ್ತದೆ? ವೆರಿ ಇಂಪಾರ್ಟೆಂಟ್ ನೋಡ್ರಿ, ಇದು ಕೂಡ ಪ್ರಶ್ನೆ ಆಗಿದೆ. ಚಾರ್ ಮಿನಾರ್ ಎಲ್ಲಿ ಕಂಡು ಬರ್ತದೆ? ಹೈದರಾಬಾದ್ನಲ್ಲಿ ಕಂಡು ಬರುವಂಥದ್ದು. ಚಾರ್ ಮಿನಾರ್ ಎಲ್ಲಿ ಕಂಡು ಬರ್ತದೆ? ಹೈದರಾಬಾದ್. ಪ್ರಮುಖವಾಗಿ ಹಂಪಿಯಲ್ಲಿ ಕಂಡು ಬರ್ತದೆ. ಹಂಪಿ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂಥದ್ದು. ಹಂಪಿಯಲ್ಲಿ ಕಂಡು ಬರ್ತದೆ, ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತದೆ. ಚಿಲ್ಕಾ ಸರೋವರ ಎಲ್ಲಿ ಕಂಡು ಬರ್ತದೆ? ವೆರಿ ಇಂಪಾರ್ಟೆಂಟ್ ಪ್ರಶ್ನೆಯಾಗಿದೆ. ಚಿಲ್ಕಾ ಸರೋವರ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಒರಿಸ್ಸಾದಲ್ಲಿ ಕಂಡು ಬರ್ತದೆ. ಹೌದು, ಒರಿಸ್ಸಾದಲ್ಲಿ ಚಿಲ್ಕಾ ಸರೋವರ ಕಂಡು ಬರ್ತದೆ. ಎಲಿಫೆಂಟಾ ಎಲ್ಲಿ ಅಂತಂದರೆ ಮುಂಬೈ ಹತ್ತಿರ ಕಂಡು ಬರ್ತದೆ. ಗೆಟ್ವೇ ಆಫ್ ಇಂಡಿಯಾ ಎಲ್ಲಿ ಕಂಡು ಬರ್ತದೆ? ಮುಂಬೈಯಲ್ಲಿ ಕಂಡು ಬರುವಂಥದ್ದು. ಗೆಟ್ವೇ ಆಫ್ ಇಂಡಿಯಾ ಎಲ್ಲಿ ಕಂಡು ಬರ್ತದೆ? ಮುಂಬೈಯಲ್ಲಿ ಕಂಡು ಬರ್ತದೆ. ಜಾಮಾ ಮಸೀದಿ ಎಲ್ಲಿ ಕಂಡು ಬರ್ತದೆ? ದೆಹಲಿಯಲ್ಲಿ ಕಂಡು ಬರ್ತದೆ. ಜಾಮಾ ಮಸೀದಿಯಲ್ಲಿ ಕಂಡು ಬರ್ತದೆ, ದೆಹಲಿಯಲ್ಲಿ ಕಂಡು ಬರ್ತದೆ. ದಾಲ್ ಸರೋವರ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆಯಾಗಿದೆ. ದಾಲ್ ಸರೋವರ ಎಲ್ಲಿ ಕಂಡು ಬರ್ತದೆ? ಶ್ರೀನಗರದಲ್ಲಿ ಕಂಡು ಬರ್ತದೆ. ನಿತೀಶ್ ಬಾಗ್ ಎಲ್ಲಿ ಕಂಡು ಬರ್ತದೆ? ನಿಶಾತ್ ಬಾಗ್. ಯಾವುದು? ನಿಶಾತ್ ಬಾಗ್ ಎಲ್ಲಿ ಕಂಡು ಬರ್ತದೆ? ಶ್ರೀನಗರದಲ್ಲಿ ಕಂಡು ಬರ್ತದೆ. ರಾಕ್ ಗಾರ್ಡನ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಯಾಗಿದೆ. ರಾಕ್ ಗಾರ್ಡನ್ ಎಲ್ಲಿ ಕಂಡು ಬರ್ತದೆ? ಚಂಡೀಗಢದಲ್ಲಿ ಕಂಡು ಬರ್ತದೆ. ರಾಕ್ ಗಾರ್ಡನ್ ಎಲ್ಲಿ ಕಂಡು ಬರ್ತದೆ? ಚಂಡೀಗಢದಲ್ಲಿ. ಬುಲಂದ್ ದರ್ವಾಜಾ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಬುಲಂದ್ ದರ್ವಾಜಾ ಎಲ್ಲಿ ಕಂಡು ಬರ್ತದೆ? ಫತೇಪುರ್ ಸಿಕ್ರಿಯಲ್ಲಿ ಕಂಡು ಬರ್ತದೆ. ಬುಲಂದ್ ದರ್ವಾಜಾ ಫತೇಪುರ್ ಸಿಕ್ರಿಯಲ್ಲಿ ಕಂಡು ಬರ್ತದೆ. ಸಾರನಾಥ ಎಲ್ಲಿ ಕಂಡು ಬರ್ತದೆ? ವಾರಣಾಸಿಯಲ್ಲಿ ಕಂಡು ಬರುವಂಥದ್ದು. ಸಾರನಾಥ ಎಲ್ಲಿ ಕಂಡು ಬರ್ತದೆ? ವಾರಣಾಸಿಯಲ್ಲಿ ಕಂಡು ಬರ್ತದೆ. ಮಹಾಬಲಿಪುರಂ ಎಲ್ಲಿ ಕಂಡು ಬರ್ತದೆ? ಮಹಾಬಲಿಪುರಂ ಇದು ಚೆನ್ನೈನಲ್ಲಿ ಕಂಡು ಬರ್ತದೆ. ಹೇಲಿಡಿ ಎಲ್ಲಿ ಕಂಡು ಬರ್ತದೆ? ಹೇಲಿಡಿ ಬೇಲೂರು ಕರ್ನಾಟಕದಲ್ಲಿ ಕಂಡು ಬರ್ತದೆ. ಹೇಲಿಡಿ ಹಲ್ಮಿಡಿ. ಅದು ಯಾವುದು? ಇದು ಹೇಲಿಡಿ ಅಲ್ಲ, ಅದೇ ಅಂತಂದ್ರೆ ಹಲ್ಮಿಡಿಯಲ್ಲಿ ಕಂಡು ಬರ್ತದೆ ಅಂದರೆ ಕರ್ನಾಟಕದ ಬೇಲೂರಿನಲ್ಲಿ ಕಂಡು ಬರ್ತದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿವರೆಗೆ ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಸಿದ್ಧ ಸ್ಥಳಗಳು ಮತ್ತು ಪ್ರಮುಖ ದೇವಾಲಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಅಧ್ಯಯನ ಮಾಡಿದ್ದೆವು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಧನ್ಯವಾದಗಳು.